ಸುಧಾ, ಇಲ್ಲಿ ಬೇಡ, ಮೇಲ್ ನನ್ನ ರೂಮ್ಗೆ ಹೋಗೋಣ ಬಾ, ಇಲ್ಲಿ ಅಮ್ಮ ಇದ್ದಾರೆ ಎಂದು ಪಿಸುಗುಟ್ಟೆ. ಸರಿ ಎಂದು ನಕ್ಕು ತಲೆಯಾಡಿಸಿದಳು. ಮುಂದೆ ಇಬ್ಬರು ತಿಂಡಿ ತಟ್ಟೆಯ ಹಿಡಿದು ಮೆಟ್ಟಿಲೇರುತ್ತಾ ನನ್ನ ರೂಮಿಗೆ ಬಂದು ಮಂಚದ ಮೇಲೆ ಕೂತೆವು. ಒಂದು ಬಾರಿ ದೀರ್ಘ ನಿಟ್ಟುಸಿರು ಬಿಟ್ಟು 1-5 ಸೆಕೆಂಡ್ ಎಲ್ಲವನ್ನೂ ನೆನಪಿಸಿಕೊಂಡೆ. ಸರಿ ಎಂದು ಶುರು ಮಾಡಿದೆ. ನಾನು ನಿಮ್ಮಣ್ಣ ಓದಿದ್ದು ಇಂಜಿನಿಯರಿಂಗ್, ನಂದು ENC, ನಿಮ್ಮಣ್ಣಂದು ಮೆಕ್ಯಾನಿಕಲ್. ನಿಮ್ಮಣ್ಣನಿಗೆ ನನ್ನ ಕಂಡ್ರೆ ತುಂಬಾ ಇಷ್ಟ ಇತ್ತು. ಮೊದಲನೇ ವರ್ಷದಿಂದ ಕೊನೆ ವರ್ಷದವರೆಗೆ ನನ್ನ ಸಿನ್ಸಿಯರಾಗಿ ನೋಡ್ತಿದ್ರು ನಿಮ್ಮಣ್ಣ. ಆದರೆ ಒಂದು ಸತಿನೂ ನನ್ನ ಮಾತಾಡಿಸೋ ಧೈರ್ಯ ಮಾಡಿರಲಿಲ್ಲ. ಒಂದು ದಿವಸ ನಾನು ರೆಡಿಯಾಗಿ ಕಾಲೇಜಿಗೆ ಬಂದೆ. ಕಾಲೇಜಿನೊಳಗೆ ನಡೀತಾ ಹೋಗಬೇಕಾದ್ರೆ ಪಕ್ಕದ ಗಾರ್ಡನ್ ಕಡೆ ಇದ್ದ ಒಂದು ಮರದ ಕೆಳಗೆ ನಿಂತಿದ್ರು ನನ್ನೆಲ್ಲ ಫ್ರೆಂಡ್ಸ್. ಏ ತನು ಎಂದು ಕೂಗಿದರು. ಯಾರು ಎಂದು ನೋಡಿದರೆ ವರ್ಷ ನನ್ನನ್ನು ಕೂಗಿದ್ದಳು. ಬಳಿ ಹೋಗಿ ನಕ್ಕು ಹಾಯ್ ಕಣ್ರೆ ಎಂದು ಹೈಪಾಯ್ ಕೊಟ್ಟೆ. ಏನಮ್ಮ ತನು, ಇವತ್ತು ಲಂಗಾದಾವಣಿ ಹಾಕೊಂಡು ಬಂದಿದೆಯಾ, ಏನು ಸ್ಪೆಷಲ್ ಎಂಬ ಕುತೂಹಲ ನೋಟದೊಂದಿಗೆ ನನ್ನ ಪ್ರಶ್ನಿಸಿದವಳು ಪಲ್ಲವಿ. ನಾನು ಹಾರಿಕೆಯ ಉತ್ತರ ನೀಡುವಂತೆ ಏನು ಸ್ಪೆಷಲ್ಲೇ, ಏನಿಲ್ಲ. ತಕ್ಷಣ ಬಾಯ್ಬಿಟ್ಟಳು ಆಶಾ. ಏ ತನು, ಬಂದ ನೋಡಿ ನಿನ್ನ ಫ್ಯಾನ್ಸಿ ಮಾಡ್ಕೊಂಡಿರೋ ಹುಡುಗ, ನಿನ್ನೆ ನೋಡ್ತಾ ಹೋಗ್ತಿದ್ದ ನೋಡು ಎಂದಳು. ಯಾರೆಂದು ನೋಡಿದರೆ ಸಮರ್ಥ್ ನನ್ನನ್ನೇ ನೋಡುತ್ತಾ ಹೊರಟಿದ್ದರು. ನಾನು ಅವರನ್ನು ನೋಡಿದ ತಕ್ಷಣ ಮುಖವ ತಿರುಗಿಸಿ ಬೇರೆತ್ತಲೂ ನೋಡುತ್ತಾ ಹೊರಟು ಹೋದರು. ಸುಮ್ಮನೆ ಇತ್ತ ತಲೆ ತಿರುಗಿಸಿದೆ. ನಗುತ್ತಾ ಆಶಾ, ಏ ತನು, ಪಾಪ ಕಣೆ, ಅವನು 2 ವರ್ಷದಿಂದ ನೀನೇ ನೋಡ್ಕೊಂಡು ಓಡಾಡ್ತಿದ್ದಾನೆ. ಅವನಿಗಂತೂ ನಿನ್ನ ಮಾತಾಡಿಸೋ ಧೈರ್ಯ ಇಲ್ಲ. ಹೋಗ್ಲಿ, ನೀನೇ ಮಾತಾಡ್ಸೆ, ಸ್ವಲ್ಪ ಖುಷಿ ಪಡ್ತಾನೆ. ಒಮ್ಮೆಲೆ ಮೈ ಮೇಲೆ ಬೀಳುವಂತೆ, ನಾನ್ಯಾಕೆ ಯಾರ್ಯಾರನ್ನು ಮಾತಾಡಿಸ್ಬೇಕು, ಇಂಥವ್ರು ಕಾಲೇಜಲ್ಲಿ 1000 ಜನ ಇರ್ತಾರೆ, ಎಲ್ಲರೂ ಮಾತಾಡ್ಸ್ತಾ ಹೋಗ್ಬೇಕಾ? ಆಯ್ತು ಬಿಡೆ ಮಾರೀತಿ, ಹಿಂಗ್ಯಾಕೆ ರೀತಿಯ, ನಿನ್ನಿಷ್ಟ, ನಿನ್ನ ಮನಸ್ಸಿಗೆ ಬಂದಾಗ ಮಾಡು ಎಂದಳು ಆಶಾ. ಸರಿ ಆಯಿತು, ಬನ್ರಿ, ಕ್ಲಾಸಿಗೆ ತಡ ಆಯಿತು, ಹೋಗೋಣ ಎಂದು ಕರೆದರೆ ಎಲ್ಲರೂ ಕ್ಲಾಸಾ ಎಂದು ಪೆಚ್ಚು ಮುಖದೊಂದಿಗೆ ರಾಗ ತೆಗೆದರು. ಯಾಕ್ರೆ, ಕ್ಲಾಸಿಗೆ ಬರೋ ಪ್ಲ್ಯಾನ್ ಇಲ್ವಾ? ಕೂಡಲೇ ಪಲ್ಲವಿ, ಕ್ಲಾಸ್ ಇರೋದು ಆ ಲತಾ ಮಿಸ್ತು, ಟ್ರಾನ್ಸ್ಮಿಷನ್ ಆ್ಯಂಡ್ ಕಮ್ಯುನಿಕೇಷನ್ ಸಬ್ಜೆಕ್ಟು. ಯಪ್ಪಾ ಬೋರು, ನಾವು ಬರಲ್ಲ. ತಕ್ಷಣ ಕೈಬೆರಳು ತೋರಿಸಿ ಅಂದೆ. ನೀವು ಇದೇ ಥರ ಮಾಡ್ತಿದ್ರೆ ಎಕ್ಸಾಮಲ್ಲಿ ಡುಮ್ಕಿ ಹೊಡೆಯೋದಂತೂ ಗ್ಯಾರಂಟಿ, ನೆನ್ಪಿಟ್ಕೊಳ್ಳಿ. ನಗುತ್ತಾ ವರ್ಷ, ಅದಕ್ಕೆ ಯಾಕೆ ವರಿ ಮಾಡ್ಬೇಕಮ್ಮ, ನೀನು ಇದೆಯಲ್ಲ ತನು, ಹೇಗಿದ್ರು ನಾವು ಇರೋ ಅಂದರೂ ನೀನು ಇರೋಲ್ಲ, ಕ್ಲಾಸ್ ಅಂತ ಓಡೋಗ್ತೀಯಾ. ಸೊ ನೀನೀಗ ಎಲ್ಲ ಇಂಟ್ರೆಸ್ಟ್ ಕೊಟ್ಟು ಕಲ್ಕೋ, ನಮಗೆ ಎಕ್ಸಾಮ್ ಅಂತ ಹೇಳ್ಕೊಡು, ಅಷ್ಟೇ, ಪ್ರಾಬ್ಲಮ್ ಸಾಲ್ವ್. ನೀವು ಈ ಜನದಲ್ಲಿ ಉದ್ಧಾರ ಆಗೋಲ್ಲ ಎಂದು ಪೂರ್ತಿಯಾಗಿ ಒಂದು ಬಾರಿ ಕೈ ಬೀಸಿ ಅವರಿಗೆ ಬೈದು ಕ್ಲಾಸಿಗೆ ಬಂದೆ. 4 ಗಂಟೆಗಳ ಕ್ಲಾಸ್ಗಳನ್ನು ಮುಗಿಸಿಕೊಂಡು ಎಲ್ಲರೂ ಹೊರಬಂದೆವು. ನಾನು, ಆಶಾ ಮತ್ತು ಪಲ್ಲವಿ ಹಾಗೂ ಶ್ರಾವಣಿ. ಕ್ಲಾಸಿನ ಮುಂದಿನ ಕಾರಿಡಾರಲ್ಲಿ ಹಾಗೆ ಸಾಗುತ್ತಿರಬೇಕಾದರೆ ಆಶಾ ಧ್ವನಿ ಎತ್ತಿದಳು. ಕ್ಯಾಂಟೀನ್ಗೆ ಹೋಗೋಣವಾ? ಕರ್ಮ ಎಂದು ತಲೆ ಚಚ್ಚಿಕೊಳ್ಳುತ್ತಾ, ಎಲ್ಲೂ ಬೇಡ, ಮನೆಗೆ ಹೋಗೋಣ ನಡೀರಿ ಎಂದಾಗ ಇವಳೊಬ್ಬಳು ದೊಡ್ಡ ಮಹಾರಾಣಿ, ಇವಳು ಹೇಳಿದಾಗೆ ಕೇಳಬೇಕು ನಾವು. ತಕ್ಷಣ ಅವಕ್ಕಾದ ನಾನು, ಎಲ್ಲ ಇವಳ ನೋಡೆ ಆಶಾ, ಎಕ್ಸಾಮ್ ಹತ್ರದಲ್ಲೇ ಇದೆ, ಯೋಚನೆ ಮಾಡು. ಆಯ್ತಮ್ಮ ತಾಯಿ, ಜುಟ್ಟು ಜನವರ ಎಲ್ಲ ನಿನ್ನ ಕೈಗೆ ಕೊಟ್ಟಿದ್ದೀವಿ ಅಂತ ಮಾತಾಡ್ತೀಯಲ್ವಾ? ಮಾತಾಡು, ನಮಗೂ ಒಂದು ಟೈಮ್ ಬರುತ್ತೆ, ಆಗ ನೋಡ್ಕೋತೀವಿ. ನಾನು ನಗುತ್ತಾ, ನಿಮ್ಗೆ ಆ ಟೈಮ್ ಬರೋದೇ ಇಲ್ಲಮ್ಮ, ಮುಚ್ಕೊಂಡು ಬಸ್ ಹತ್ತಿ ಮನೆಗೆ ಹೋಗೋಣ. ಸರಿನಮ್ಮ, ನಡಿ ಎಂದು ಎಲ್ಲರೂ ಸಮ್ಮತಿಸಿದರು. ದಾರಿಲಿ ಬರುತ್ತಿರಬೇಕಾದರೆ ಒಂದು ಮರದ ಕೆಳಗೆ ಸಮರ್ಥ್ ವರ್ಕ್ಶಾಪ್ ಲ್ಯಾಬಿನ ಡ್ರೆಸ್ ಹಾಕಿಕೊಂಡು ಯಾವುದೋ ಹುಡುಗನ ಬಳಿ ಮಾತನಾಡುತ್ತಾ ನಿಂತಿದ್ದರು. ಸಮರ್ಥ್ ಬಹಳ ಮುದ್ದಾದ ಹುಡುಗ ಎನಿಸತೊಡಗಿತ್ತು. ನನಗೂ ಆಗಾಗ ಒಮ್ಮೊಮ್ಮೆ ಅವರನ್ನು ನೋಡಿದಾಗ ಅವರ ಮೇಲೆ ಆಸೆ ಹುಟ್ಟುತ್ತಿದ್ದುದು ಸುಳ್ಳಲ್ಲ. ಆದರೆ ಏಕೆ ಬೇಕು ಅರಿಯದ ಹುಡುಗನ ಸಹವಾಸ ಎಂದು ಸುಮ್ಮನಾಗುತ್ತಿದ್ದೆ. ಸಮರ್ಥ್ ನನ್ನನ್ನು ನೋಡಿದರು. ತಕ್ಷಣ ಭಯಭೀತರಾಗಿ ಆ ಹುಡುಗನ ಬಳಿ ಮಾತನಾಡುವುದನ್ನು ನಿಲ್ಲಿಸಿ ಒಮ್ಮೆಲೆ ತಲೆ ತಗ್ಗಿಸಿ ಬಿಟ್ಟರು. ನಾನು ತಲೆ ಎತ್ತಿ ನನ್ನ ನೋಡಬಹುದೇನೋ ಎಂದು ಕಾಯುತ್ತಾ ಓರೆ ಕಣ್ಣಲ್ಲಿ ನೋಡುತ್ತಲೇ ಇದ್ದೆ. ಹಾಳ್ಮುಸುಡಿ, ಕೊನೆಗೂ ತಲೆ ಎತ್ತಲೇ ಇಲ್ಲ. ಹಾಳಾಗೋಗ್ಲಿ ಎಂದು ನಡೆಯುತ್ತಾ ಬಸ್ ಸ್ಟ್ಯಾಂಡ್ಗೆ ಬಂದೆವು. 1-2 ಬಸ್ಸು ಬಂದವು. ತೀರಾ ರಶ್ ಆಗಿದ್ದರಿಂದ ಹತ್ತದೆ ಮುಂದಿನ ಬಸ್ಸಿಗೆಂದು ಹಾಗೇ ನಿಂತೆವು. 5 ನಿಮಿಷ ಕಳೆಯಿತು. ಪಲ್ಲವಿ ಮಾತನಾಡಿದಳು. ಏ ತನು, ಈ ಕಡೆನೇ ಬರ್ತಿದ್ದಾನೆ ಕಣೆ ನಿನ್ನ ಹುಡುಗ, ನೋಡು ಎಂದಳು. ಯಾರೆಂದು ನೋಡಿದರೆ ಸಮರ್ಥ್ ಬರುತ್ತಿದ್ದರು. ಯಾರೇ ನನ್ನ ಹುಡುಗ, ಇನ್ನೊಂದ್ಸತಿ ಆ ಥರ ಹೇಳಿದ್ರೆ ಕೂತ್ಬಿಡ್ತೀನಿ ಎಂದು ಗದರಿಸಿದೆ. ಪಲ್ಲವಿ ಕ್ಯಾರೆ ಎನ್ನದೇ ಬರುತ್ತಿರುವ ಸಮರ್ಥನನ್ನು ನೋಡುತ್ತಾ ನಿಂತಳು. ನಾನು ಅತ್ತ ಕಣ್ಣಾಡಿಸಿದರೆ ಸಮರ್ಥ್ ನಮ್ಮ ಕಡೆಯೇ ಬರುವಂತಿತ್ತು. ಬೇರೆ ಫ್ರೆಂಡ್ಸ್ ಕಡೆಗೆ ಹೋಗುತ್ತಿರಬಹುದಾ ಎಂಬ ಪ್ರಶ್ನೆಯನ್ನು ಹೊತ್ತು ಹಿಂದೆ ತಿರುಗಿ ನೋಡಿದೆ. ಬಸ್ ಸ್ಟ್ಯಾಂಡಿನಲ್ಲಿ ನಮ್ಮ 4 ಜನರನ್ನು ಬಿಟ್ಟರೆ ಬೇರಾರೂ ಇರಲೇ ಇಲ್ಲ. ನನಗಂತೂ ಏಕೋ ನಡುಕ ಪ್ರಾರಂಭಿಸಿಬಿಟ್ಟಿತು. ಏಕಿರಬಹುದೋ ಎಂದು ಯೋಚಿಸುತ್ತಾ ತಲೆ ಕೆಳ ಮಾಡಿ ನಿಂತುಕೊಂಡು ಬಿಟ್ಟೆ. ನನಗೆ ಗೊತ್ತಿಲ್ಲದೆ ವೇಲ್ನ ಬೆರಳಿನಲ್ಲೇ ತಿರುಗಿಸತೊಡಗಿದೆ. ಕಾಲಿನಲ್ಲಿ ಏನೋ ಸೆಳೆತ. ಆಗ ಕೇಳಿತು ಸಮರ್ಥನ ಧ್ವನಿ. ಹಾಯ್ ರೀ, ಯಾರೆಂದು ತಲೆ ಎತ್ತಿ ನೋಡಿದೆ. ಸಮರ್ಥ್ ಎದುರಿಗೆ ಇದ್ದರು. ಯಾರನ್ನು ಕರೆದಿತ್ತು ಎಂಬ ಪ್ರಶ್ನಾರ್ಥಕ ಭಾವದೊಂದಿಗೆ ನೋಡಿದೆ. ನಿಮ್ಮನ್ನೇ ರೀ ಎಂದು ನನ್ನತ್ತ ಕೈ ಮಾಡಿದರು. ಏನು ಎಂಬಂತೆ ಕಣ್ಣಾರಿಸಿದೆ. ನನ್ನ ಹೆಸರು ಸಮರ್ಥ್ ಅಂತ, ನಿಮ್ಮ ಹೆಸರು? ಕೇಳಿಯೋ ಕೇಳದವರಂತೆ ನಟಿಸಿದೆ. ಸಾರಿ, ಹೇಳಿ ಎಂದು ಕೇಳಿದಾಗ, ನಾನು ಸಮರ್ಥ್, ನಿಮ್ಮ ಹೆಸರು ತಿಳ್ಕೊಬಹುದಾ ನಯವಾಗಿ ಕೇಳಿದರು. ನಾನು ಸ್ವಲ್ಪ ಜೋರು ಮುಖವ ಮಾಡಿ, ನಿಮ್ಗ್ಯಾಕ್ರಿ ಬೇಕು ನನ್ನ ಹೆಸರು, ಏನು ವಿಷಯ ಎಂದು ಕೇಳಿದಾಗ, ಪಲ್ಲವಿ, ತನು ಅಂತ ಸಮರ್ಥ್ ಎಂದಳು. ನಿಮ್ಮಜ್ಜಿ, ಸುಮ್ಮನಿರೋಕೆ ಬರಲ್ವಾ ನಿನಗೆ ಎಂದು ಕೋಪ ತೋರಿಸಿದೆ. ಪಾಪ ಕಣೆ ಎಂದು ಕಣ್ಣು ಅಮುಕಿಸಿದಳು. ಹೇಳಿ, ಏನು ಬಂದ ವಿಷಯ ಎಂದು ಜೋರಾಗಿಯೇ ಕೇಳಿದೆ. ತನು ಅವರೇ, ಅದು ನಿಮ್ಮ ಕ್ಯಾಲ್ಕುಲೇಟರ್ನ ಕ್ಲಾಸಲ್ಲೇ ಮರ್ತು ಬಂದುಬಿಟ್ಟಿದ್ದೀರಿ, ಅದಕ್ಕೆ ಕೊಟ್ಟೋಗೋಣ ಅಂತ ಬಂದೆ. ನೋಡಿ ಸಮರ್ಥ್, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನನ್ನ ಕ್ಯಾಲ್ಕುಲೇಟರ್ ನನ್ನ ಬ್ಯಾಗಲ್ಲೇ ಇದೆ. ಏನ್ರಿ ಬೇಕು ನಿಮಗೆ? ಅಯ್ಯೋ ಪ್ರಾಮಿಸ್ ತನು ಅವರೇ, ಇದು ನಿಮ್ಮದೇ, ಬೇಕಾದರೆ ಬ್ಯಾಗ್ ತೆಗೆದು ಚೆಕ್ ಮಾಡಿ. ಸರಿ ಎಂದು ತಲೆಯಾಡಿಸಿ ಬ್ಯಾಗ್ ನೋಡಿದೆ. ಕ್ಯಾಲ್ಸಿ ಇರಲಿಲ್ಲ. ಓ ಥ್ಯಾಂಕ್ಸ್. ಅದಿರಲಿ, ನಿಮ್ಮದು ಮೆಕ್ಯಾನಿಕಲ್ ತಾನೇ? ಇದಕ್ಕಿದ್ದಂತೆ ಎಲ್ಲಿಲ್ಲದ ನಗುಮುಖದೊಂದಿಗೆ ಹ್ಞೂ ಎಂದು ತಲೆಯಾಡಿಸಿದರು ಸಮರ್ಥ್. ಅಲ್ಲ, ನಂದು ENC ಡಿಪಾರ್ಟ್ಮೆಂಟ್, ಇಬ್ಬರದು ಬೇರೆ ಬೇರೆ ಬಿಲ್ಡಿಂಗ್. ನೀವು ನನ್ನ ಬಿಲ್ಡಿಂಗಿಗೆ ಬಂದು ನನ್ನ ಕ್ಲಾಸ್ ರೂಮ್ಗೆ ಹೋಗಿ ಅದು ನನ್ನ ಬೆಂಚ್ ಕೆಳಗಿರೋ ಈ ಕ್ಯಾಲ್ಸಿ ತಂದು ಕೊಡ್ತಿದ್ದೀರಲ್ಲ, ಏನು ವಿಷಯ? ನಾನು ಫಾಲೋ ಮಾಡ್ತಿದ್ದೀರಾ ಸಮರ್ಥ್? ಅಯ್ಯೋ ಇಲ್ರಿ ತನು, ನಿಮ್ಮ ಕ್ಲಾಸಲ್ಲಿ ನನ್ನ ಫ್ರೆಂಡ್ ಒಬ್ಬನಿದ್ದಾನೆ, ಅವ್ನು ಕ್ಯಾಲ್ಕುಲೇಟರ್ ನಿಮ್ಮದು ಅಂತ ಹೇಳಿ ತಂದು ಕೊಟ್ಟ, ಅದಕ್ಕೆ ತೊಗೊಂಡು ಬಂದೆ ಅಷ್ಟೇ. ನೋಡ್ರಿ ಸಮರ್ಥ್, ಸುಳ್ಳು ಹೇಳಿದರೆ ನಂಬುವಾಗ ಹೇಳಿ. ಅಲ್ಲ, ನನ್ನ ಕ್ಲಾಸ್ಮೇಟ್ ಆಗಿದ್ದರೆ ತನ್ನ ಹತ್ರನೇ ಇಟ್ಕೊಂಡು ನಾಳೆ ಕೊಡ್ತಿದ್ದ ತಾನೇ, ನಿಮ್ಮ ಕೈಲಿ ಕೊಡೋ ಅರ್ಜೆಂಟ್ ಏನಿತ್ತು? ಅದು ತನೂರೇ ಅದು ಎಂದು ಹೆದರಿ ಕಂಗಾಲಾಗಿ ಬಿಟ್ಟರು ಸಮರ್ಥ್. ಏನು ಲವ್ವಾ, ನಾನಂದರೆ ಇಷ್ಟನಾ ಎಂದು ಕಣ್ಣಲ್ಲಿ ಕಣ್ಣಿಟ್ಟು ಕೋಪದಿಂದ ಕೇಳಿದೆ.
ಈ ಚಿಕ್ಕ ಮಕ್ಕಳಿಗೆ ಮೊದಲು ಗದರಿಸಿ ಆಮೇಲೆ ಚಾಕ್ಲೇಟ್ ಬೇಕಾ ಎಂದು ಕೇಳಿದರೆ ಹೇಗೆ ಮುದ್ದಾಗಿ ನಗುತ್ತಾ ತಲೆಯಾಡಿಸುತ್ತಾರೋ ಹಾಗೆಯೇ ಸಮರ್ಥ್ ಬಹಳ ಮುದ್ದಾಗಿ ನಗುತ್ತಾ ತಲೆಯಾಡಿಸಿದರು. ಸೋ ಕ್ಯೂಟ್ ಗಾಯ್ ಎಂಬ ಭಾವನೆ ಬಂದಿತ್ತು. ಬಸ್ ಸ್ಟ್ಯಾಂಡಿನಲ್ಲಿ ನಮ್ಮನ್ನು ಬಿಟ್ಟು ಬೇರೆ ಯಾರೂ ಇರದಿದ್ದ ಕಾರಣ ಸಮರ್ಥ್ ಅವರನ್ನು ಚೆನ್ನಾಗಿಯೇ ದಬಾಯಿಸತೊಡಗಿದೆ. ಆಹಾ, ಲವ್ವ ಅಂತ ಕೇಳಿದ ತಕ್ಷಣ ಹೂ ಅಂತ ತಲೆ ಆಡಿಸೋದು ನೋಡು, ಒಳ್ಳೆ ಚಿಕ್ಕ ಮಗು ಥರ. ಏನ್ರಿ ಸಮರ್ಥ್, ನಿಮ್ಮ ಮುಸುಡಿಗೆ ಪ್ರೀತಿ ಬೇರೆ ಬೇಕಾ? ಓದೋ ವಯಸ್ಸಲ್ಲ ಅದೆಂತ ಲವ್ರಿ ನಿಮಗೆ? ಹೋಗ್ರಿ, ಇದೇ ಇಂಟ್ರೆಸ್ಟ್ನ ಓದೋದ್ರಲ್ಲಾದರೂ ತೋರಿಸಿ, ಜೀವನದಲ್ಲಿ ಮುಂದೇನಾದರೂ ಬರ್ತೀರಾ. ಮನೇಲಿ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಜೀವನದಲ್ಲಿ ಮುಂದೆ ಬರಲಿ ಅಂತ ಫೀಸ್ ಕಟ್ಟಿ ಕಾಲೇಜಿಗೆ ಕಳಿಸಿದ್ರೆ ನಿಮ್ಮಂಥವ್ರು ಪ್ರೀತಿ ಅದು ಇದು ಅಂತೆಲ್ಲ ತಲೆ ಕೆಡಿಸ್ಕೊಂಡು ಅವ್ರಿಗೆ ಯಾಕ್ರಿ ಮೋಸ ಮಾಡ್ತೀರಾ? ತನುವರೇ, ನಾನು ನಿಮ್ಮನ್ನು ಸೀರಿಯಸ್ ಆಗಿ ಲವ್ ಮಾಡ್ತಿದ್ದೀನಿ ರೀ. ಐ ರಿಯಲಿ ಲವ್ ಯು ಸೋ ಮಚ್ ತನು ಎಂದು ಬೇಡುವ ಮುಖಭಾವದೊಂದಿಗೆ ಮತ್ತೆ ಕೇಳಿದರು. ನಿಮ್ಮ ನೋಡಿ, ನನಗೆ ತಲೆ ಕೆಡಿಸ್ಬೇಡಿ, ಸುಮ್ಮನೆ ನನ್ನ ಹತ್ರ ಬೈಸ್ಕೋಬೇಡಿ, ಮೊದಲು ಹೋಗಿ ಇಲ್ಲಿಂದ. ಸಮರ್ಥ್ ನನ್ನ ಮುಖವನ್ನು ನೋಡುತ್ತಾ ಹಾಗೆಯೇ ನಿಂತರು. ಅಯ್ಯೋ ನಿಮ್ಮ ಹೋಗ್ರಿ, ಇಷ್ಟು ಹೋಗಿದ್ರು ಇನ್ನೂ ಇಲ್ಲೇ ನಿಂತಿದ್ದೀರಲ್ಲ. ಬೆಚ್ಚು ಮುಖ ಮಾಡಿ ಬೇಸರದಿಂದ ಹೊರಟೆ ಹೋದರು ಸಮರ್ಥ್. ತನು ಪಾಪ ಕಣೆ, ಅವನು ಏನೋ ನಿನ್ನನ್ನು ಇಷ್ಟಪಡ್ತಿರೋದಕ್ಕೆ ಅಂತ ಹೇಳ್ಕೊಂಡಿದ್ದಾನೆ. ನಿನಗೆ ಇಷ್ಟ ಇದ್ದರೆ ಒಪ್ಕೋಬೇಕು, ಇಲ್ಲದಿದ್ದರೆ ನನಗೆ ಇಷ್ಟ ಇಲ್ಲಪ್ಪ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳಿ ಕಳಿಸ್ಬೇಕು. ಅದನ್ನು ಬಿಟ್ಟು ಆ ಥರ ಬೈತಾರನೆ ಪಾಪ. ಅವರಪ್ಪ ಅಮ್ಮನಾದರೂ ಅಷ್ಟೊಂದು ಬೈದಿರ್ತಾರೋ ಇಲ್ವೋ, ಆದರೂ ನೀನು ಮಾಡಿದ ತಪ್ಪು ತನು ಎಂದಳು ಆಶಾ. ಜೋರು ಮುಖದೊಂದಿಗೆ ಪಲ್ಲವಿ, ಹೌದು ತನು, ನೀನು ಮಾಡಿದ ತಪ್ಪು ಕಣೆ. ನೀನೇ ಯೋಚನೆ ಮಾಡು, ನೀನು ಅಷ್ಟೆಲ್ಲ ಬೈದ್ರು ಅವನೊಂದು ಮಾತು ನಿನಗೆ ಎದುರು ಮಾತಾಡಲಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಅವನು ಎಷ್ಟೊಂದು ಒಳ್ಳೆ ಹುಡುಗ ಅಂತ. ಸ್ವಲ್ಪ ಸುಮ್ಮನೆ ಇರ್ತೀರಾ ಎಲ್ಲರೂ? ದಯವಿಟ್ಟು ಬಾಯಿ ಮುಚ್ಕೊಂಡು ನಿಂತ್ಕೊಂಡ್ರೆ ದೊಡ್ಡ ಉಪಕಾರ ಆಗುತ್ತೆ. ಸರಿ ನಮ್ಮ, ಬಿಡು ಹೋಗಲಿ ನಿನ್ನಿಷ್ಟ. ತಕ್ಷಣ ಬಸ್ಸು ಬಂದಿತ್ತು. ಖಾಲಿ ಇದ್ದ ಕಾರಣ ಬಸ್ಸನ್ನೇರಿ ಎಲ್ಲರೂ ಮನೆಯ ದಾರಿ ಹಿಡಿದೆವು. ಹಾಗೆ ಈ ವಿಡಿಯೋನ ತಪ್ಪದೇ ಲೈಕ್ ಮಾಡಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಸಿಗೋಣ. ನಮಸ್ಕಾರ.